ಲಕ್ನೋ ವಿರುದ್ಧ ಆರ್ಸಿಬಿ ಸೋತ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ದೊಡ್ಡ ಬದಲಾವಣೆ. ಸಿಎಸ್ಕೆ ಜಿಟಿ ಡಿಸಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಆರ್ಸಿಬಿ ಸೋತ ನಂತರ ಹೊಸ ಪಾಯಿಂಟ್ಸ್ ಟೇಬಲ್? ಆರ್ಸಿಬಿ ತಂಡ ಈ ಒಂದು ಪಂದ್ಯವನ್ನು ಈಸಿಯಾಗಿ ಗೆಲ್ಲಬಹುದಾಗಿತ್ತು, ಆದರೆ ಗೆದ್ದಿಲ್ಲ. ಯಾಕಪ್ಪ ಅಂದರೆ ನಮ್ಮ ತಂಡದ ಬ್ಯಾಟಿಂಗು ವೀಕ್ ಅಂತ ಸ್ವಲ್ಪ ಪ್ರೂವ್ ಆಗ್ತಿದೆ. ಜಿತೇಶ್ ಶರ್ಮಾ ಏನೂ ಆಡ್ತಾ ಇಲ್ಲ, ರೊಮೆರೋ ಶೆಪರ್ಡ್ ಏನೂ ಆಡ್ತಾ ಇಲ್ಲ. ಮೇಲ್ಗಡೆ ಬಂದಂಥ ಪ್ಲೇಯರ್ಗಳು ಕೂಡ ಆಡಲೇಬೇಕು. ಬೆತ್ತಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ. ಆದರೆ ಮಿಚೆಲ್ ಮಾರ್ಷ್ ಸೆಂಚುರಿಯಿಂದ ಲಕ್ನೋ ತಂಡ 200 ಕ್ರಾಸ್ ಆಯಿತು, ಆರ್ಸಿಬಿ ಹೊಡಿಲಿಲ್ಲ. ಇದು IPLನ ಹೊಸ ಪಾಯಿಂಟ್ಸ್ ಟೇಬಲ್. ನಂಬರ್ 1 SRH, ನಂಬರ್ 2 ಪಂಜಾಬ್, ನಂಬರ್ 3 ಆರ್ಸಿಬಿ ಇದಕ್ಕಿಂತ ಮುಂಚೆ ಕೂಡ ನಂಬರ್ 3ಯಲ್ಲೇ ಇತ್ತು, ಈಗೂ ಕೂಡ ನಂಬರ್ 3ಯಲ್ಲೇ ಇದೆ. ಆದರೆ 10 ಮ್ಯಾಚಲ್ಲಿ 4 ಸೋತು 6ನ ಗೆದ್ದಿದ್ದೀವಿ. ಇನ್ನೂ 4 ಮ್ಯಾಚ್ ಬಾಕಿ ಇದೆ. 4 ಮ್ಯಾಚಲ್ಲಿ ಅಟ್ಲೀಸ್ಟ್ 2 ಆದರೂ ಗೆಲ್ಲಲೇಬೇಕು. ಅದಾದಮೇಲೆ RR, GT, CSK, DC, KKR, ಮುಂಬೈ, ಲಕ್ನೋ ತಂಡ ಇದೆ. ಆರ್ಸಿಬಿ ಸೋತಿದ್ದಕ್ಕೆ ರಾಜಸ್ಥಾನ್, GT, ಚೆನ್ನೈಗೆ ಲಾಭ ಆಗಿದೆ ಅಂತ ಹೇಳ್ಬೋದು. DCಗೂ ಕೂಡ ಲಾಭ ಆಗಿದೆ. ಅವರೆಲ್ಲರಿಗೂ ಕೂಡ ಪ್ಲೇ ಆಫ್ ಕ್ವಾಲಿಫಿಕೇಷನ್ ಚಾನ್ಸು ಜಾಸ್ತಿನೇ ಆಗಿದೆ. RCB ತಂಡದ ನೆಟ್ ರನ್ ರೇಟ್ ಅಂತೂ ಕಡಿಮೆ ಆಗಿಲ್ಲ. ಮಳೆ ಎಫೆಕ್ಟೆಡ್ ಗೇಮು, ನೆಟ್ ರನ್ ರೇಟ್ಗೆ ಏನೂ ಆಗಿಲ್ಲ. ಆದರೆ RCB ಈಸಿಯಾಗಿ ಗೆಲ್ಬೋದಾಗಿತ್ತು. ವಿರಾಟ್ ಕೊಹ್ಲಿ ಬೆತ್ತಲ್ ಒಂದು ಸ್ವಲ್ಪ ಸ್ಟಾರ್ಟ್ ಚೆನ್ನಾಗಿ ಕೊಟ್ಟಿದ್ದರೆ RCB ತಂಡ ಈ ಟಾರ್ಗೆಟ್ನ ಸುಮ್ಮನೆ ಚೇಸ್ ಮಾಡಿಬಿಡ್ಬೋದಾಗಿತ್ತು. ಕೊನೆಯಲ್ಲಿ ಕಷ್ಟಪಟ್ಟಿದ್ದು RCB ತಂಡ. ಜಿತೇಶ್ ಶರ್ಮಾ ಫ್ಲಾಪು, ರೊಮೆರೋ ಶೆಪರ್ಡ್ ಫ್ಲಾಪು, ಬೆತ್ತಲ್ ಫ್ಲಾಪು. 3 ಜನ ಫಾರ್ಮಿಗೆ ಬಂದರೆ RCB ತಂಡ ಡೇಂಜರಸ್ ಕಾಣಿಸುತ್ತೆ. ಇಲ್ಲ ಅಂದರೆ RCB ಸ್ವಲ್ಪ ವೀಕ್ ಥರನೇ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದು IPLನ ಹೊಸ ಪಾಯಿಂಟ್ಸ್ ಟೇಬಲ್. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು RCB ಅಭಿಮಾನಿ ಆದರೆ ಕಮೆಂಟ್ ಮಾಡಿ RCB ಯಾಕೆ ಸೋಲ್ತು ಇವತ್ತಿನ ಪಂದ್ಯ ಅಂತ.